ಎಸ್ ವೀಕ್ಷಕರೇ, ವೆಲ್ಕಮ್ ಬ್ಯಾಕ್ ಟು ಅನದರ್ ವಿಡಿಯೋ. ಬಿಗ್ ಬಾಸ್ ಮನೆಯಿಂದ ನಿನ್ನೆ ತಾನೇ ಇಲ್ಲಿ ಡಬಲ್ ಎಲಿಮಿನೇಷನ್ ಆಗಿದೆ. ಇಲ್ಲಿ ಮಾಳು ಅವರು ಮತ್ತೆ ಸೂರಜ್ ಅವರು ಇಬ್ರು ಕೂಡ ಹೊರಗಡೆ ಬಂದಿದ್ದಾರೆ. ಇದು ಎಕ್ಸ್ಪೆಕ್ಟ್ ದಿ ಅನ್ಎಕ್ಸ್ಪೆಕ್ಟ್ ಸೀಸನ್ ಅಂತ ಎಲ್ರಿಗೂ ಕೂಡ ಇಲ್ಲಿ ಗೊತ್ತಿದೆ. ಆದರೆ ನಾವಿಲ್ಲಿ ಏನು ಎಕ್ಸ್ಪೆಕ್ಟ್ ಮಾಡ್ತಿದೀವೋ ಅದು ನಡೀತಲ್ಲ ಅನ್ನೋದು ಕೂಡ ಇಲ್ಲಿ ಗೊತ್ತಾಗ್ತಿದೆ. ಅಂದರೆ ಕೆಲವೊಬ್ಬರಿಗೆ ಒಂದೊಂದು ಅನಿಸಿಕೆ ಅಭಿಪ್ರಾಯಗಳು ಇಲ್ಲಿ ಇರುತ್ತೆ ಅಂತ ಅಂತಾರಲ್ಲ. ಆಲ್ಮೋಸ್ಟ್ ಎಲ್ಲರೂ ಕೂಡ ಏನು ಗೆಸ್ ಮಾಡಿದ್ರು ಅಂತಂದ್ರೆ ಸ್ಪಂದನ ಅವರು ಇಲ್ಲಿ ಮತ್ತೆ ಮಾಳು ಅವರು ನಿಂತಾಗ ಇಲ್ಲಿ ಸ್ಪಂದನ ಅವರು ಎಲಿಮಿನೇಟ್ ಆಗಬಹುದು ಅಂತ ಎಲ್ಲರೂ ಕೂಡ ಇಲ್ಲಿ ಗೆಸ್ ಮಾಡಿದ್ರು. ಕೆಲವೊಬ್ರಿಗೆ ಏನಪ್ಪಾ ಅಂತಂದ್ರೆ ಇನ್ಸ್ಟಾಗ್ರಾಮ್ ಇರ್ಬೋದು, ಅಂದ್ರೆ ಈ ಥರ ಸೋಷಿಯಲ್ ಮೀಡಿಯಾಗಳಲ್ಲಿ ಅತಿ ಹೆಚ್ಚು ಫಾಲೋವರ್ಸ್ ಯಾರಿಗಿದ್ದಾರೆ ಅಂತಂದ್ರೆ ಸ್ಪಂದನ ಅವರು ಮತ್ತೆ ಮಾಳು ಅವರು ಇಬ್ಬರನ್ನ ಕೂಡ ಇಲ್ಲಿ ಕಂಪೇರ್ ಮಾಡಿದ್ರೆ ಸ್ಪಂದನ ಅವ್ರಿಗೆ 4 ಲ್ಯಾಕ್ ಚೇಂಜ್ ಏನೋ ಇದ್ದಾರೆ. ಬಟ್ ಮಾಳು ಅವ್ರಿಗೆ ಜಾಸ್ತಿ ಇದ್ದಾರೆ, ಹತ್ರ 7 ಲ್ಯಾಕ್ ಅಂತ ಅನ್ಕೊಳ್ಳಿ, ಇಷ್ಟು ಫಾಲೋವರ್ಸ್ ಇದ್ದಾರೆ. ಆದರೂ ಕೂಡ ಮಾಳು ಅವರು ಯಾಕೆ ಬೇಗ ಹೋದ್ರು ಎಲ್ಲರೂ ಕೂಡ ಎಕ್ಸ್ಪೆಕ್ಟ್ ಮಾಡಿದ್ರೆ ನಿಜವಾಗ್ಲೂ ಕೂಡ ವೀಕ್ಷಕರೇ ಕಮೆಂಟ್ ಅಲ್ಲಿ ತಿಳಿಸಿ. ಆದ್ರೆ ಇಲ್ಲಿ ಎಲಿಮಿನೇಷನ್ ಆಗಿದ ತಕ್ಷಣನೇ, ಯಾಕಂತಂದ್ರೆ ಪಕ್ಕಾ ಆಗೋವರೆಗೂ ನ್ಯೂಸ್ ಯಾರು ಕೂಡ ಮಾತಾಡಲ್ಲ ಅದ್ರ ಬಗ್ಗೆ. ನೋಡೋಣ ಯಾವೊಂದು ವಿಚಾರಕ್ಕೆ ಅವ್ರು ಆಗಿರ್ಬೋದು ಹಾಗೆ ಹೀಗೆ ಅಂತ ಅಂದ್ಬಿಟ್ಟು ಸುಮಾರು ಅಂತೆ ಕಂತೆಗಳಲ್ಲಿ ಇರುತ್ತೆ. ಆದರೆ ಯಾವ ಬೇಸ್ ಮೇಲೆ ಎಲಿಮಿನೇಟ್ ಆಗ್ತಾರೆ, ವೋಟಿಂಗ್ ಪ್ರಕಾರ ಎಲಿಮಿನೇಟ್ ಆಗ್ತಾರಾ ಇಲ್ಲ ಯಾವ ವಿಚಾರದ ಮೇಲೆ ಇಲ್ಲಿ ಎಲಿಮಿನೇಟ್ ಆಗ್ತಾರೆ ಅಂತ ಅಂದ್ಬಿಟ್ಟು ಖಂಡಿತವಾಗ್ಲೂ ಯಾರಿಗೂ ಗೊತ್ತಿರಲ್ಲ. ನೋಡೋಣ ಇನ್ನು ಈ ವೀಕು ಯಾರು ಇಲ್ಲಿ ನಾಮಿನೇಟ್ ಆಗ್ತಾರೆ ಮತ್ತೆ ಎಲಿಮಿನೇಟ್ ಆಗ್ತಾರೆ ಅಂತ ಅಂದ್ಬಿಟ್ಟು. ಆದ್ರೆ ನಿನ್ನೆ ಇಲ್ಲಿ ಎಲಿಮಿನೇಷನ್ ಬಗ್ಗೆ ಇಲ್ಲಿ ಸೂರಜ್ ಅವ್ರು ಹೋಗಿರೋದಿರ್ಬೋದು ಮತ್ತೆ ಇಲ್ಲಿ ಮಾಳು ಅವರು, ಸೂರಜ್ ಅವ್ರದ್ದು ಅಷ್ಟೊಂದೇನು ಎಫೆಕ್ಟ್ ಆಗಿಲ್ಲ, ಆದ್ರೆ ಮಾಳು ಅವರು ಎಲಿಮಿನೇಟ್ ಆಗಿರೋದು ಸಿಕ್ಕಾಪಟ್ಟೆಯಲ್ಲಿ ಎಫೆಕ್ಟ್ ಆಗಿದೆ ಅಂತಾನೆ ಇಲ್ಲಿ ಹೇಳ್ಬೋದು. ಸುಮಾರು ಜನ ಏನ್ ಹೇಳ್ತಿದ್ದಾರೆ ಅಂತಂದ್ರೆ, ನೀವು ಸೋಷಿಯಲ್ ಮೀಡಿಯಾದಲ್ಲಿ ಆಲ್ಮೋಸ್ಟ್ ನೋಡಿರ್ತೀರ ಈ ಒಂದು ವಿಚಾರ. ಇಲ್ಲ ನಾವು ಮಾಳು ಅವ್ರಿಗೆ ಓಟ್ ಹಾಕಿದ್ವಿ, ಮಾಳು ಅವ್ರಿಗೆ ಸಪೋರ್ಟ್ ಮಾಡಿದ್ವಿ, ಸ್ಪಂದನ ಅವರು ಯಾಕೆ ಉಳ್ಕೊಂಡ್ರು ಅಂತಂದ್ಬಿಟ್ಟು ಇಲ್ಲಿ ಮಾತಾಡ್ತಿದ್ದಾರೆ. ಕೆಲವೊಬ್ರು ಇನ್ನೂ ಏನ್ ಹೇಳ್ತಿದ್ದಾರೆ ಅಂತಂದ್ರೆ, ಜಾನ್ವಿ ಅವರು ಹೇಳಿದ್ರಲ್ಲ ಅವ್ರ ಮಾತು ನಿಜ ಸತ್ಯ ಅಂತ ಇಲ್ಲಿ ಹೇಳ್ತಿದ್ದಾರೆ. ಹೌದು, ಜಾನ್ವಿ ಅವರು ಈ ಹಿಂದೆ ಇಲ್ಲಿ ಹೇಳಿದೇನಪ್ಪ ಅಂತಂದ್ರೆ ಬೇಕು ಬೇಕು ಅಂತ ಉಳಿಸ್ಕೊಂತಾರೆ, ಪುಷ್ ಮಾಡ್ತಾರೆ ಹಾಗೆ ಹೀಗೆ ಅಂತ ಇಲ್ಲಿ ಹೇಳಿದ್ರು. ಏನೇ ಅಂತೆ ಕಂತೆಗಳಿದ್ರು ಕೂಡ ಈಗ ಮಾಳು ಅವರು ಎಲಿಮಿನೇಟ್ ಆಗಿ ಹೋಗಿದ್ದಾರೆ. ಅರೆ ಕೆಲವೊಬ್ರು ಅವ್ರದ್ದೊಂದು ಅನಿಸಿಕೆನ ಇಲ್ಲಿ ಹಂಚ್ಕೊಂಡಿದ್ದಾರೆ ನೋಡಿ. ಕೆಲವೊಂದನ್ನ ಇಲ್ಲಿ ನಾನು ಪಾಯಿಂಟ್ಸ್ ನಲ್ಲಿ ಹೇಳ್ತೀನಿ, ಅಂದ್ರೆ ಯಾರ್ಯಾರಿಗೆ ಏನೇ ಅನಿಸಿದೆ ಅಂತಂದ್ಬಿಟ್ಟು ಸೋಷಿಯಲ್ ಮೀಡಿಯಾದಲ್ಲಿ ಈ ರೀತಿಯಾಗಿ ಮಾತುಕತೆ ಮಾಡ್ತಾ ಇದ್ದಾರೆ. ಇದು ಸಂಪೂರ್ಣವಾಗಿ ಅನ್ಯಾಯದ ಎಲಿಮಿನೇಷನ್ ಅನಿಸುತ್ತದೆ. ಮತದಾನ ಮಾಡೋದು ಮತ್ತು BBK ನೋಡುವುದು ಸಮಯ ವ್ಯರ್ಥ ಎಂದು ನಾನು ಭಾವಿಸುತ್ತೇನೆ. ಸರಿಯಾಗಿದೆ ಎಂದು ತೋರುತ್ತದೆ. ಫೈನಲ್ನಲ್ಲಿ ಗಿಲ್ಲಿ ವಿಜೇತರಾಗುವುದಿಲ್ಲ ಎಂದು ಕಾದು ನೋಡಿ. ಈಗಾಗಲೇ ವಿಜೇತರು ಫಿಕ್ಸ್ ಆಗಿದ್ದಾರೆ ಎಂದು ಅನಿಸುತ್ತದೆ ಅಂತಂದ್ಬಿಟ್ಟು ಈ ರೀತಿಯಾಗಿ ಇಲ್ಲಿ ಅನ್ಕೊಂಡಿದ್ದಾರೆ. ಯಾಕಂತಂದ್ರೆ ಮಾಳು ಅವ್ರಿಗೆ ವೋಟ್ ಮಾಡಿದ್ವಿ, ಸಪೋರ್ಟ್ ಮಾಡಿದ್ವಿ, ಆದ್ರೆ ಮಾಳು ಅವರು ಯಾಕೆ ಉಳ್ಕೊಳ್ಳಿಲ್ಲ ಅಂತಂದ್ಬಿಟ್ಟು ಎಲ್ಲರೂ ಕೂಡ ಇಲ್ಲಿ ಕೇಳ್ತಿದ್ದಾರೆ. ಆಲ್ಮೋಸ್ಟ್ ಸೋಷಿಯಲ್ ಮೀಡಿಯಾದಲ್ಲಿ ಈ ಒಂದು ವಿಚಾರ ಸಿಕ್ಕಾಪಟ್ಟೆ ಚರ್ಚೆ ಆಗ್ತಿದೆ. 13 ವೀಕಲ್ಲಿ ಇಲ್ಲಿ ಸ್ಪಂದನ ಅವರು ಏನ್ ಮಾಡಿದ್ದಾರೆ ಅಂತ ಇಲ್ಲಿ ಕೇಳ್ತಿದ್ದಾರೆ. ಅಂದ್ರೆ ಅವ್ರು ಎಲ್ಲೂ ಕೂಡ ಕಾಣಿಸ್ಕೊಂಡಿಲ್ಲ, ಮತ್ತೆ ಇಲ್ಲಿ ಆಟ ಅಂತ ಬಂದಾಗ ಅವರು ಗೆದ್ದೇ ಇಲ್ಲ, ಆದ್ರೂ ಕೂಡ ಯಾಕೆ ಉಳ್ಕೊಂತಿದ್ದಾರೆ. ಅದರಲ್ಲೂ ಕೂಡ ಕಾರಲ್ಲಿ ಕರ್ಕೊಂಡು ಹೋದ್ರಲ್ವಾ, ಇಲ್ಲಿ ಧನುಷ್ ಅವ್ರು ಕೂಡ ಇಲ್ಲಿ ಹೇಳಿದ್ರು, ಅಂದ್ರೆ ಹೋಗ್ತೀಯಾ ಬರ್ತೀಯಾ ಮತ್ತೆ ಹೋಗ್ತೀಯಾ ಬರ್ತೀಯಾ, ಒಂದು ಇರು ಅಥವಾ ಹೋಗು ಅಂತ ಇಲ್ಲಿ ಹೇಳಿದ್ರು. ಅವ್ರು ಇಲ್ಲಿ ಕಾಮಿಡಿಯಾಗಿ ಇಲ್ಲಿ ಹೇಳಿರ್ಬೋದು, ಬಟ್ ಇವಾಗ ಕಾರ್ ಒಳಗಡೆ ಕುತ್ಕೊಂಡು ಸ್ವಲ್ಪ ಇಲ್ಲಿ ಹೋಗಿ ಬಂದ್ರಲ್ವಾ. ಲಾಸ್ಟ್ ಸೀಸನ್ ಅಲ್ಲಿ ಮೋಕ್ಷಿತ್ ಅವರು ಕೂಡ ಇಲ್ಲಿ ಅಷ್ಟೇ, ಅವರು ಕೂಡ ಕಾರ್ ಒಳಗಡೆ ಕುತ್ಕೊಂಡು ಮತ್ತೆ ವಾಪಸ್ ಬಂದಾಗ ಅದೊಂದು ಪ್ರ್ಯಾಂಕ್ ಎಲಿಮಿನೇಷನ್ ಆಗಿತ್ತು. ಇಲ್ಲೂ ಕೂಡ ರಿಯಲ್ ಎಲಿಮಿನೇಷನ್ನೇ ಆಯ್ತು. ಬಟ್ ಕಾರಲ್ಲಿ ಕೂತಾಗ ಏನಾದ್ರೂ ಹಿಂಟ್ ಕೊಟ್ರ ಅಂದ್ರೆ ಈ ತರ ವಿಚಾರಗಳು ಇಲ್ಲಿ ಬರ್ತದೆ. ಸ್ಪಂದನ ಅವ್ರನ್ನ ಬೇಕು ಬೇಕು ಅಂತಾನೆ ಕಾರ್ ಒಳಗಡೆ ಕುಂದಿರ್ಸ್ಬಿಟ್ಟು ಇದು ಸೆಕೆಂಡ್ ಟೈಮ್ ಈ ತರ. ಫಸ್ಟ್ ಟೈಮ್ ಇಲ್ಲಿ ಸ್ಪಂದನ ಅವರು ಮತ್ತೆ ರಾಶಿಕ್ ಅವರು ಇಬ್ರಿಗೂ ಕೂಡ ಇಲ್ಲಿ ಒಂದು ಪ್ರ್ಯಾಂಕ್ ಎಲಿಮಿನೇಷನ್ ಮಾಡಿದ್ರು. ಗೇಟ್ ವರ್ಗೂ ಇಲ್ಲಿ ಕರ್ಕೊಂಡು ಹೋಗ್ಬಿಟ್ಟು ಡೋರ್ ಓಪನ್ ಮಾಡಿಬಿಟ್ಟು ಅವಾಗ ಇಲ್ಲಿ ನೋ ಎಲಿಮಿನೇಷನ್ ವೀಕ್ ಅಂತ ಇಲ್ಲಿ ತೋರಿಸಿದ್ರು. ಬಟ್ ಈಗ ಕಾರಲ್ಲಿ ಕರ್ಕೊಂಡು ಹೋಗಿ ಸ್ಪಂದನ ಅವ್ರಿಗೆ ಏನಾದ್ರೂ ಹಿಂಟ್ ಕೊಟ್ರ ಅಂತ ಅಂದ್ಬಿಟ್ಟು ಕೆಲವೊಬ್ರು ಅನ್ಕೊಂತಿದ್ದಾರೆ. ಏನೇ ಅಂತೆ ಕಂತೆಗಳು ಮಾತಾಡಿದ್ರು ಕೂಡ ಅವ್ರ ಚಾನಲ್ ಕೆಲಸ ಮಾಡಿದ್ದಾರೆ, ಇವ್ರ ಚಾನಲ್ ಕೆಲಸ ಮಾಡಿದ್ದಾರೆ ಅಂತ ಅಂದ್ರೆ ಜಾನ್ವಿ ಅವರು ಕೂಡ ಅಲ್ಲಿ ಇರ್ಬೇಕಿತ್ತಲ್ವಾ, ಅವರು ಕೂಡ ಅದೇ ಚಾನಲ್ ಕೆಲಸ ಮಾಡಿದಾರಲ್ವಾ. ಆ ತರ ಏನು ಇಲ್ಲ ಅಂತ ಅನ್ಕೊಂತೀನಿ. ಆಲ್ಮೋಸ್ಟ್ ಕೆಲವೊಬ್ರಿಗೆ ಹೇಳ್ತಾರೆ ಅಂದ್ರೆ ಸ್ಪಂದನ ಅವ್ರು ಇರೋದು ಕರೆಕ್ಟ್ ನಿಮ್ಮ ಪ್ರಕಾರ ಅಂತ ಅಂದ್ಬಿಟ್ಟು. ಇಲ್ಲಿ ಕೆಲವೊಂದು ವಿಚಾರಗಳು ಸ್ಪಂದನ ಅವರು ಮಾತಾಡ್ಬೇಕಾದ್ರೆ ನೀವು ಅಬ್ಸರ್ವ್ ಮಾಡ್ಬೋದು, ಏನೇ ವಿಚಾರ ಇದ್ರೂ ಕೂಡ ಡೈರೆಕ್ಟ್ ಆಗಿ ಹೇಳ್ತಾರೆ. ಇನ್ನೊಬ್ರು ಅಭಿಪ್ರಾಯನ ತಗೊಂಬಂದ್ಬಿಟ್ಟು ಅವ್ರ ಅಭಿಪ್ರಾಯನ ಇಲ್ಲಿ ಹೇಳಲ್ಲ ಅವರು. ಅಂದ್ರೆ ಇಲ್ಲಿ ಎಕ್ಸಾಂಪಲ್ ನೋಡಿ, ನೀವು ಅಶ್ವಿನಿ ಅವರು ಏನಾದರೂ ಅಭಿಪ್ರಾಯನ ಕೊಟ್ಟಿದ್ರೆ ಆ ಒಂದು ಅಭಿಪ್ರಾಯ ಅವ್ರದ್ದು ಅಂತ ಇಲ್ಲಿ ಅವರು ಹಂಚ್ಕೊಂಡಿಲ್ಲ. ಮತ್ತೆ ಹೌದು, ಗೇಮ್ ಅಂತ ಬಂದಾಗ ಎಲ್ಲರೂ ಕೂಡ ಗೇಮ್ ಆಗೋಕ್ಕಾಗದೇ ಇಲ್ಲ. ಹಾಗಿದ್ರೆ ನೀವು ಅಬ್ಸರ್ವ್ ಮಾಡ್ಬೋದು, ಒಂದು ಕ್ರಿಕೆಟ್ ಅಂತ ಎಕ್ಸಾಂಪಲ್ ತಗೊಳ್ಳೋದಾದ್ರೆ ಎಲ್ಲರೂ ಕೂಡ ಕ್ರಿಕೆಟಲ್ಲಿ ಸೆಲೆಕ್ಟ್ ಆಗ್ತಾರಾ? ಖಂಡಿತವಾಗ್ಲೂ ಇಲ್ಲ ಅಲ್ವಾ. ಇಲ್ಲಿ ಯಾರಿಗೆ ಲಕ್ಕಿದೆ, ಎಲ್ಲ ಟೈಮಲ್ಲೂ ಕೂಡ ಒಬ್ಬರೇ ಅಂತೂ ಇಲ್ಲಿ 100 ಹೊಡೆಯೋಕ್ಕಾಗಲ್ಲ. ಎಲ್ಲ ಮ್ಯಾಚಲ್ಲೂ ಕೂಡ ಒಬ್ಬರೇ ಇಲ್ಲಿ ಆಡಲ್ಲ, ಪ್ರತಿಯೊಂದು ಮ್ಯಾಚಲ್ಲೂ ಕೂಡ ಒಬ್ಬೊಬ್ರು ಇಲ್ಲಿ ಆಡ್ತಾ ಇರ್ತಾರೆ. ಅದೇ ರೀತಿ ಬಿಗ್ ಬಾಸ್ಗೆ ಬಂದಿರೋ ಕಂಟೆಸ್ಟೆಂಟ್ ಎಲ್ಲರೂ ಕೂಡ ಇಲ್ಲಿ ವಿನ್ ಆಗೋಕ್ಕೆ ಆಗಲ್ಲ. ಕೆಲವೊಂದು ವಿಚಾರಗಳಲ್ಲಿ ಇಲ್ಲಿ ತಪ್ಪು ಕೂಡ ಇಲ್ಲಿ ಆಗಿರುತ್ತೆ. ಆದರೆ ಅತಿ ಹೆಚ್ಚು ಫಾಲೋವರ್ಸ್ ಇದ್ದಾರೆ ಅಂತ ಅಂದ್ಬಿಟ್ಟು ಅವ್ರು ಇಲ್ಲಿ ಗೆಲ್ಲಕ್ಕೆ ಚಾನ್ಸೇ ಇಲ್ಲ ಅಂತ ಇದರಿಂದ ಗೊತ್ತಾಗ್ತದೆ. ಹೌದು, ಈ ಒಂದು ಸೀಸನ್ ಎಕ್ಸ್ಪೆಕ್ಟ್ ದಿ ಅನ್ಎಕ್ಸ್ಪೆಕ್ಟ್ ಸೀಸನ್ನೇ. ಆದರೆ ಕೆಲವೊಬ್ರು ಏನು ಹೇಳ್ತಾರೆ ಅಂದರೆ ಸ್ಪಂದನ ಅವರು ಏನೂ ಮಾಡಿಲ್ಲ, ಆದರೂ ಕೂಡ ಯಾಕೆ ಉಳಿತಿದ್ದಾರೆ ಅಂತ ಅಂದ್ಬಿಟ್ಟು ಈಗ ಪ್ರಶ್ನೆ ಕೂಡ ಇಲ್ಲಿ ಬಂದಿದೆ. ಈ ಹಿಂದಿನ ಸೀಸನ್ ನಾವಿಲ್ಲಿ ಅಬ್ಸರ್ವ್ ಮಾಡ್ತಾ ಹೋದ್ರು ಕೂಡ ನೀವು ನೋಡ್ಬೋದು, ಇಲ್ಲಿ ಬಿಗ್ ಬಾಸ್ ಸೀಸನ್ 10 ಅಲ್ಲಿ ಇದೊಂದು ಚಟುವಟಿಕೆ ಏನಿತ್ತು, ಎಲಿಮಿನೇಷನ್ ಮಾಡ್ಬೇಕಾದ್ರೆ ಅದು ಫಿನಾಲೆಯಲ್ಲಿ ಮಾಡಿದ್ರು. 4 ಜನ ಇಲ್ಲಿ ಕೂತಿರ್ತಾರೆ, ಇವರು
ಒಂದು ಸಂಗೀತ ಶೃಂಗೇರಿಯವರು ಮತ್ತು ಪ್ರತಾಪ್ ಅವರು ಇಲ್ಲಿ ಕೂತಾಗ ವಿನಯ್ ಗೌಡ ಅವರು ಕೂಡ ಇಲ್ಲಿ ಕೂರ್ತಿರ್ತಾರೆ, ಕಾರ್ತಿಕ್ ಅವರು ಕೂಡ ಇಲ್ಲಿ ಇರ್ತಾರೆ. ಯಾರು ಉಳಿತಾರೆ ಯಾರು ಹೋಗ್ತಾರೆ ಅಂತ ನೋಡ್ಬೇಕಾದ್ರೆ ಇಲ್ಲಿ ವಿನಯ್ ಗೌಡ ಅವರು ಎಲಿಮಿನೇಟ್ ಆಗ್ತಾರೆ. ಯಾರು ಕೂಡ ಎಕ್ಸ್ಪೆಕ್ಟ್ ಮಾಡಿರಲಿಲ್ಲ. ಇವಾಗೂ ಕೂಡ ಅದೇ ರೀತಿ ಆಗಿದೆ. ಅದೇ ಕೆಲವೊಂದು ವಿಚಾರಗಳು ಈ ವೀಕ್ದು ಅಷ್ಟೇ ತಗೊಂಡಿರಲ್ಲ, ಯಾಕಂದ್ರೆ ಫಿನಾಲೆಗೆ ಹತ್ರ ಬಂದ್ಬಿಟ್ಟಿದ್ದಾರೆ ಆಲ್ರೆಡಿ. ಅದಕ್ಕೋಸ್ಕರನೇ ಇಲ್ಲಿ ಪ್ರತಿಯೊಂದು ವಿಚಾರನೂ ಕೂಡ ಇಲ್ಲಿ ಮ್ಯಾಟ್ರ್ ಆಗುತ್ತೆ. ಗೇಮ್ ಒಂದೇ ಆಡಿ ಇಲ್ಲಿ ಗೆಲ್ಲೋಕೆ ಚಾನ್ಸ್ ಇಲ್ಲ. ಅಂದ್ರೆ ಗೇಮ್ ನಾನು ಚೆನ್ನಾಗಿ ಆಡಿದ್ದೀನಿ ಆದ್ರೂ ಕೂಡ ಯಾಕೆ ಉಳ್ಕೊಳ್ಳಿಲ್ಲ ಅಂತ ಮಾಡುವವರೆಗೂ ಕೂಡ ಇಲ್ಲಿ ಅನ್ಸಿರುತ್ತೆ. ಆದ್ರೆ ಏನು ಅಂದ್ರೆ ಇಲ್ಲಿ ಗೇಮ್ ಒಂದೇ ಮ್ಯಾಟರ್ ಆಗಲ್ಲ ಅಂತ ಈಗ ಮಾಳು ಅವರು ಎಲಿಮಿನೇಟ್ ಆಗಿರೋದ್ರಲ್ಲೇ ಇಲ್ಲಿ ಗೊತ್ತಾಗ್ತಿದೆ. ಗೇಮ್ ಅಂತ ಬಂದಾಗ ಚೆನ್ನಾಗಿ ಆಡಿದ್ದಾರೆ ಹೌದು, ಬಟ್ ಎಲ್ಲರ ಹತ್ರನೂ ಮಾತಾಡಬೇಕಾದ್ರೆ ಮತ್ತೆ ಬೆರಿಬೇಕಾದ್ರೆ ಬೆರ್ತಿಲ್ಲ ಅನ್ನೋದು ಇಲ್ಲಿ ಸುಮಾರು ಜನರು ಇಲ್ಲಿ ಇವ್ರ ಮೇಲೆ ಹೇಳ್ತಿರೋದು. ಹೌದು, ಉತ್ತರ ಕರ್ನಾಟಕದ ಮಂದಿ ಇಲ್ಲಿ ಸಿಕ್ಕಾಪಟ್ಟೆ ಸ್ಟ್ರಾಂಗ್ ಇರ್ತಾರೆ. ಕೆಲವೊಂದು ವಿಚಾರ ಇಲ್ಲಿ ಅಬ್ಸರ್ವ್ ಮಾಡ್ತಾ ಹೋದ್ರೆ ಇಲ್ಲಿ ಮಾಳೋರು ಏನಾದರೂ ವಿಚಾರ ಇದ್ರೆ ಡೈರೆಕ್ಟ್ ಆಗಿ ಹೇಳ್ತಿರ್ಲಿಲ್ಲ, ಬೇರೆಯವರ ಒಂದು ಅನಿಸಿಕೆ ಅಭಿಪ್ರಾಯನ ಕೇಳಿಸ್ಕೊಂಡು ಆ ನಂತರ ಅವ್ರು ಇಲ್ಲಿ ಮಾತಾಡ್ತಿದ್ರು. ಅಂದ್ರೆ ಕೆಲವೊಂದು ಕಡೆ ಧೈರ್ಯವಾಗಿ ಮಾತಾಡಿದರೆ ಇಲ್ಲ ಅಂತ ಅಲ್ಲ, ಬಟ್ ಇವಾಗ ಒಂದು 2-3 ವಾರ ನೀವು ಅಬ್ಸರ್ವ್ ಮಾಡ್ಬೋದು. ಆಲ್ಮೋಸ್ಟ್ ಬೇರೆ ಯಾರಾದರೂ ಇಲ್ಲಿ ಏನಾದರೂ ಹೇಳಿದ್ರೆ ಆ ಒಂದು ವಿಚಾರನ ಅವ್ರದ್ದು ಅಂತಂದ್ಬಿಟ್ಟು ಇಲ್ಲಿ ಹೇಳ್ತಿದ್ರು. ಅದೇ ಅವ್ರಿಗೆ ಮೈನಸ್ ಆಗಿದೆ ಅಂತ ಅಂದ್ಬಿಟ್ಟು ಅನ್ಕೊಂತೀನಿ. ಆಲ್ಮೋಸ್ಟ್ ನೀವು ಯಾರಿಗೆ ಸಪೋರ್ಟ್ ಮಾಡಿದ್ರಿ, ಯಾರಿಗೆ ವೋಟ್ ಮಾಡಿದ್ರಿ ಅಂತ ಕೂಡ ಇಲ್ಲಿ ವೋಟಿಂಗ್ ಪೋಲ್ ಹಾಕಿದ್ರೆ ಜಾಸ್ತಿ ಮಾಡುವವರಿಗೆ ಇಲ್ಲಿ ನಾವು ವೋಟ್ ಮಾಡಿದ್ವಿ ಅಂತಂದ್ಬಿಟ್ಟು ಇಲ್ಲಿ ಹೇಳಿದ್ದಾರೆ. ಅಂದರೆ 74% ಸುಮಾರು ಮಾಡುವವರು ವೋಟ್ ಮಾಡಿದ್ದೀವಿ, ಬರೀ 26% ಇಲ್ಲಿ ಸ್ಪಂದನ ಅವ್ರಿಗೆ ನಾವು ವೋಟ್ ಮಾಡಿದೀವಿ ಮತ್ತೆ ಸಪೋರ್ಟ್ ಮಾಡಿದೀವಿ ಅಂತ ಇಲ್ಲಿ ಹೇಳ್ತಿದ್ದಾರೆ. ಆದರೂ ಕೂಡ ಶಾಕಿಂಗ್ ಅಂತಾನೆ ಕೆಲವೊಬ್ಬರಿಗೆ ಅನ್ಸುತ್ತೆ. ನಿಜವಾಗ್ಲೂ ವೀಕ್ಷಕರೇ, ಮಾಳು ಅವರು ಎಲಿಮಿನೇಟ್ ಆಗಕ್ಕೆ ಇಲ್ಲಿ ಏನ್ ರೀಸನ್ ಇರ್ಬೋದು ಅಂತ ನಿಮಗೆ ಅನ್ಸುತ್ತೆ, ಮತ್ತೆ ಸ್ಪಂದನ ಅವರು ಉಳ್ಕೊಳ್ಳೋಕ್ಕೆ ಏನ್ ರೀಸನ್ ಇದೆ ಅಂತ ಅಂದ್ಬಿಟ್ಟು ನಿಮಗೆ ಅನ್ಸುತ್ತೆ. ಹೌದು, ಕೆಲವೊಬ್ಬರಿಗೆ ಇಲ್ಲಿ ಒಬ್ಬೊಬ್ಬರಿಗೆ ಒಂದೊಂದು ಥರ ಪರ್ಸೆಪ್ಷನ್ ಇರುತ್ತೆ. ಅದೇ ನನ್ನ ಪ್ರಕಾರ ಅದು ಕರೆಕ್ಟ್ ಇರುತ್ತೆ, ಬೇರೆಯವ್ರ ಪ್ರಕಾರ ಅದು ತಪ್ಪಿರುತ್ತೆ. ಈಗ ಮಾಳು ಅವರು ಎಲಿಮಿನೇಟ್ ಆಗಂತೂ ಹೋಗಿದ್ದಾರೆ. ಈಗ ಸ್ಪಂದನ ಅವರು ಯಾವ ರೀತಿ ಇಲ್ಲಿ ಆಟ ಆಡ್ತಾರೆ ಅಂತ ಕೂಡ ಇಲ್ಲಿ ಕಾದು ನೋಡಬೇಕಿದೆ. ಈಗ ಸೂರಜ್ ಅವರು ಕೂಡ ಅಷ್ಟೇ, ಯಾವತ್ತೂ ಕೂಡ ಅವರೇ ಹೇಳಿದ್ರು ಇಂಟರ್ವ್ಯೂಲ್ ಕೂಡ ನೀವು ಅಬ್ಸರ್ವ್ ಮಾಡಿರ್ತೀರಾ ಅಂತ ಅನ್ಕೊಂತೀನಿ. ಅವತ್ತಿನ ದಿವಸ ಇಲ್ಲಿ ಹಾಡು ಹಾಕೋಕ್ಕೂ ಮುಂಚೆನೆ ಬೆಳಿಗ್ಗೆ ಬೇಗ ಎದ್ರು, ಮತ್ತೆ ಜಾಕೆಟ್ ಕೂಡ ಹಾಕೊಂಡಿದ್ರು ರೆಡ್ ಕಲರು. ಅಂದರೆ ಹೇಗಿರ್ತಾರೋ ಹಾಗೆ ಇಲ್ಲಿ ಬಂದ್ಬಿಟ್ಟು ಆಸ್ ಯೂಶುವಲ್ ಆಗಿ ಅವರು ಡ್ಯಾನ್ಸ್ ಮಾಡ್ತಿದ್ರು. ಅಂದರೆ ಹೇಗೆ ಇರ್ತಾರೆ ಅದೇ ರೀತಿ ಎದ್ದುಬಿಟ್ಟು ನಾರ್ಮಲ್ ಆಗಿ ಒಂದು ಡ್ಯಾನ್ಸ್ ಆಡಿ ಆ ನಂತರ ಇಲ್ಲಿ ರೆಡಿ ಆಗ್ತಿದ್ರು. ಫಸ್ಟಿಗೆ ಇಲ್ಲಿ ಅವರೇ ಎದ್ರು, ಮತ್ತೆ ಇಲ್ಲಿ ಏನೋ ಒಂಥರ ನಾನೇ ಹೋಗ್ತೀನಿ ಅನ್ನೋ ಫೀಲ್ ಅವ್ರಿಗೆ ಇತ್ತಂತೆ, ಅವರೇ ಇಲ್ಲಿ ಹೇಳ್ಕೊಂಡಿದ್ದಾರೆ. ಆಗ ಅನ್ನಿಸ್ಲಿಲ್ಲ, ಬಟ್ ಆದರೆ ಹೋಗ್ತೀನಿ ಅಂತ ಅಂದ್ಬಿಟ್ಟು ಅನ್ನಿಸ್ತು. ಅಂದರೆ ಹಾಗೂ ಇಲ್ಲ ಹೀಗೂ ಇಲ್ಲ, ಒಟ್ಟಿನಲ್ಲಿ ನಾನು ಹೋಗ್ತೀನಿ ಅಂತ ಅನ್ನಿಸ್ತು ಅಂತ ಸೂರಜ್ ಅವರೇ ಇಲ್ಲಿ ಹೇಳಿದ್ರು. ಅವರು ಇಲ್ಲಿ ಬರೋಕ್ಕೆ ಮೇನ್ ಕಾರಣ ಒಂದೇ ಕಡೆ ಸ್ಟಕ್ ಆಗಿದ್ದಕ್ಕೆ ಇಲ್ಲಿ ಅವ್ರು ಬಂದರು. ಅವ್ರ ಬಾಯಲ್ಲೇ ಬಂತು, ಇಷ್ಟು ದಿವಸ ನಾನು ಇರ್ತೀನಿ ಅಂತ ಅಂದ್ಬಿಟ್ಟು ಅನ್ಕೊಂಡೇ ಇರಲಿಲ್ಲ ಅಂತ ಅಂದ್ಬಿಟ್ಟು ಕೂಡ ಅವರೇ ಇಲ್ಲಿ ಹೇಳಿದ್ರು. ಹೌದು, ವೈಲ್ಡ್ ಕಾರ್ಡಲ್ಲಿ ಎಂಟ್ರಿ ಕೊಟ್ಟವರು ಜಾಸ್ತಿ ದಿವಸ ಇಲ್ಲ, ಬಟ್ ಈ ಸತಿ ಬಂದವರು ತುಂಬ ಚೆನ್ನಾಗಿ ಆಟ ಆಡ್ತಿದ್ದಾರೆ. ರಘು ಅವ್ರು ಇರ್ಬೋದು, ಮತ್ತು ಇಲ್ಲಿ ಸೂರಜ್ ಅವ್ರು ಇರ್ಬೋದು, ತುಂಬ ಚೆನ್ನಾಗಿ ಆಟ ಆಡಿದ್ರು. ಬಟ್ ರಿಷಾ ಅವ್ರಿಗೆ ಬ್ಯಾಡ್ ಲ್ಯಾಕ್ ಅಂತಲೇ ಇಲ್ಲಿ ಹೇಳ್ಬೋದು. ಆಲ್ಮೋಸ್ಟ್ ಅವರು ಮ್ಯಾನ್ ಹ್ಯಾಂಡ್ಲಿಂಗ್ ಮಾಡಿದಾಗ ಇಲ್ಲಿ ಸ್ವಲ್ಪ ಅವ್ರು ಬೇಗ ಹೊರಗಡೆ ಬರ್ತಿದ್ರು, ಸ್ವಲ್ಪ ದಿವಸ ಆದಮೇಲೆ ಈಚೆ ಬಂದರು. ಈಗ ಸೂರಜ್ ಅವರು ಹೋಗಿರೋ ಬಗ್ಗೆ ಜಾಸ್ತಿ ಯಾರೂ ಮಾತಾಡ್ತಿಲ್ಲ. ಮಾಳು ಅವರು ಇಲ್ಲಿ ಎಲಿಮಿನೇಟ್ ಆಗಿದ ತಕ್ಷಣ ಸುಮಾರು ಜನ ಕ್ವಶನ್ ಮಾಡ್ತಾ ಇರೋದು, ಮಾಳು ಅವರು ಇಲ್ಲಿ ಎಲಿಜಿಬಲ್ ಇದ್ರು, ಆದರೆ ಸ್ಪಂದನ ಅವರು ಎಲಿಮಿನೇಟ್ ಆಗಬೇಕಿತ್ತು ಅಂತಂದ್ಬಿಟ್ಟು ಸುಮಾರು ಜನ ಇಲ್ಲಿ ಹೇಳ್ತಾ ಇದ್ದಾರೆ. ನೋಡೋಣ, ಇಲ್ಲಿ ಸ್ಪಂದನ ಅವರು ಸಿಕ್ಕಾಪಟ್ಟೆ ಹತ್ರ ಬಂದಿದ ತಕ್ಷಣ ಭಯ ಆಗಿತ್ತು ಹಾಗೆ ಹೀಗೆ ಅಂತಂದ್ಬಿಟ್ಟು. ಒಂದು ವೇಳೆ ಅವ್ರಿಗೆ ಭಯನೇ ಇರಲಿಲ್ಲ ಅಂತಂದರೆ ಅವರು ಬಂದಿದ ತಕ್ಷಣ ಹೇಳ್ತಿರ್ಲಿಲ್ಲ, ಇಲ್ಲ ನಂಗೆ ಸಿಕ್ಕಾಪಟ್ಟೆ ಭಯ ಆಯಿತು ಅಂತಂದ್ಬಿಟ್ಟು. ಏನೇ ಆದರೂ ಕೂಡ ಈಗ ಮಾಡುವವರು ಎಲಿಮಿನೇಟ್ ಆಗಿದ್ದಂತೂ ಆಗೋಗಿದೆ. ವೀಕ್ಷಕರೇ, ನಿಮ್ಮ ಅನಿಸಿಕೆಯ ಪ್ರಕಾರ ಈಗ ಸೋಷಿಯಲ್ ಮೀಡಿಯಾದಲ್ಲಿ ಮಾತಾಡ್ತಿರೋದು ಏನಪ್ಪ ಅಂತಂದರೆ ಮಾಡುವವರು ಇರಬೇಕಿತ್ತು, ಸ್ಪಂದನ ಅವರು ಇಲ್ಲಿ ಹೋಗಬೇಕಿತ್ತು ಅಂತ ಹೇಳ್ತಿದ್ದಾರೆ. ಗೇಮ್ ಒಂದೇ ಇಲ್ಲಿ ಬಿಗ್ ಬಾಸ್ ಅಲ್ಲಿ ಮ್ಯಾಟ್ರ್ ಆಗುತ್ತಾ? ನಿಮಗೂ ಕೂಡ ಹಾಗೆ ಅನ್ಸುತ್ತಾ? ಕೆಲವೊಬ್ರು ಹೇಳ್ತಾರೆ ಬಿಗ್ ಬಾಸ್ ಅಂದರೆ ವ್ಯಕ್ತಿತ್ವದ ಆಟ ಅಂತಂದ್ಬಿಟ್ಟು ಇಲ್ಲಿ ಹೇಳ್ತಾರೆ. ಅಂದರೆ ಇಲ್ಲಿ ವ್ಯಕ್ತಿತ್ವದ ವಿಚಾರ ತಗೊಳಕ್ ಹೋದ್ರೆ ಎಲ್ರದ್ದು ಕೂಡ ನಾನು ಹೇಳ್ತಿರೋದು ಪ್ರತಿಯೊಬ್ಬರಲ್ಲೂ ಕೂಡ ಇಲ್ಲಿ ಮೈನಸ್ ಅನ್ನೋದು ಇದ್ದೇ ಇರುತ್ತೆ. ಇಲ್ಲಿ ಜಾಸ್ತಿ ಪ್ಲಸ್ ಹುಡುಕ್ಬೇಕು, ಬಟ್ ಮೈನಸ್ಗಳನ್ನ ಇಲ್ಲಿ ಹುಡುಕ್ಬಾರ್ದು. ಇಲ್ಲಿ ಎಕ್ಸಾಂಪಲ್ ತಗೊಂಡಿದ್ದಾರೆ, ಅಶ್ವಿನಿ ಅವರು ಯಾವಾಗಲೂ ಕೂಡ ಏಕವಚನ ಮಾತಾಡಬೇಡ ಅಂತ ಅಂದ್ಬಿಟ್ಟು ಎಲ್ರಿಗೂ ಕೂಡ ಬೈತಾರೆ. ಬೆಳಿಗ್ಗೆ ಒಂದು ಪ್ರೋಮೋ ಕೂಡ ಇಲ್ಲಿ ಬಿಟ್ಟಿದ್ರು, ಅದರಲ್ಲಿ ಏನೋ ನೀನು ಅಂತ ಮಾತಾಡಬೇಡ, ನೀವು ತಾವು ಅಂತ ಮಾತಾಡಬೇಕು ಅಂತ ಸುಮಾರು ಸತಿ ಇಲ್ಲಿ ಅಶ್ವಿನಿ ಅವರು ಇಲ್ಲಿ ಹೇಳಿದ್ದಾರೆ. ಅಂದರೆ ಕೆಲವೊಬ್ಬರಿಗೆ ಒಂದೊಂದು ಟೈಮಲ್ಲಿ ಒಬ್ಬೊಬ್ರು ಆಟ ಇಷ್ಟ ಆಗುತ್ತೆ, ಒಬ್ಬೊಬ್ರು ಆಟ ಇಲ್ಲಿ ಇಷ್ಟ ಆಗಲ್ಲ. ಅದರಲ್ಲೂ ಕೂಡ ಮಾಳು ಅವರು ಈ ವೀಕ್ ನೀವು ಅಬ್ಸರ್ವ್ ಮಾಡ್ತಾ ಹೋದ್ರೆ ಫ್ಯಾಮಿಲಿ ವೀಕ್ ಬಂದಾಗ ಅಷ್ಟೊಂದು ಎಂಟರ್ಟೈನ್ಮೆಂಟ್ ಅಂತ ಇಲ್ಲಿ ಮಾಡಲೇ ಇಲ್ಲ. ಇನ್ನೂ ಸ್ವಲ್ಪ ಜನ ನೀವು ಅಬ್ಸರ್ವ್ ಮಾಡ್ಬೋದು, ಎಲ್ಲರೂ ಫ್ಯಾಮಿಲಿ ಎಂಟ್ರಿ ಕೊಟ್ಟಾಗ ತುಂಬ ಚೆನ್ನಾಗಿ ಮಾತಾಡಿಸ್ತಿದ್ರು, ಕಾಮಿಡಿ ಮಾಡ್ತಿದ್ರು, ಎಲ್ಲನೂ ಕೂಡ ಇಲ್ಲಿ ಮಾಡಿದ್ರು. ಬಟ್ ಮಾಳು ಅವರು ಸ್ವಲ್ಪ ಇಲ್ಲಿ ಡಲ್ ಆದರು ಅಂತ ಅಂದ್ಬಿಟ್ಟು ಇಲ್ಲಿ ಅನ್ನಿಸ್ತು. ಅಂದರೆ ಅವ್ರದ್ದೊಂದು ಗ್ರಾಫ್ ಏನಿತ್ತು ಅದು ಕೂಡ ಅದು ಹೈ ಕೂಡ ಆಗಲಿಲ್ಲ, ಲೋ ಕೂಡ ಆಗಲಿಲ್ಲ, ಒಂದು ಆ್ಯಾವ್ರೇಜಲ್ಲೇ ಇಲ್ಲಿ ಮೇಂಟೈನ್ ಮಾಡ್ಕೊಂಡು ಬಂದ್ಬಿಟ್ರು. ಆ ಒಂದು ಕಾರಣದಿಂದ ಇಲ್ಲಿ ಅವರು ಎಲಿಮಿನೇಟ್ ಆಗಿರ್ಬೋದು. ಅಂದರೆ ಎಲ್ಲರ ಜೊತೆ ಬೆರೆಯೋದಿರ್ಬೋದು, ಒಂದು ಮಾತಾಡಬೇಕಾದ್ರೆ ಎಲ್ಲರ ಜೊತೆ ಕುತ್ಕೊಂಡ್ಬಿಟ್ಟು ಒಂದು ಕಂಟೆಂಟ್ ಕೊಡೋ ವಿಚಾರ ಇರ್ಬೋದು. ಹೌದು,
ಹೌದು ರಿಯಾಲಿಟಿ ಶೋ ಅಂತಂದ್ಮೇಲೆ ಇವೆಲ್ಲಾನು ಕೂಡ ಇಲ್ಲಿ ಇದ್ದೇ ಇರುತ್ತೆ. ಮಾತಿದ್ರೆ ಸಾಕು ಇಲ್ಲಿ ಸ್ಪರ್ಧಿಗಳೇ ಇಲ್ಲಿ ಹೇಳ್ತಾ ಇರ್ತಾರೆ. ಧ್ರುವ್ ಅಂತವ್ರು ಅಂತೂ ಇದನ್ನ ಸಿಕ್ಕಾಪಟ್ಟೆ ಇಲ್ಲಿ ಹೇಳ್ತಾ ಇರ್ತಾರೆ. ನಿನ್ ಕಂಟೆಂಟ್ ಬೇಕು ಅಂದ್ರೆ ನೀನ್ ಕಂಟೆಂಟ್ ಕ್ರಿಯೇಟ್ ಮಾಡ್ಕೋಬೇಕು ಅಂತಂದ್ರೆ ಬೇರೆಯವ್ರನ್ನ ತುಳಿತೀಯಾ ಅಂತ ಅಂದ್ಬಿಟ್ಟು ಇಲ್ಲಿ ಧ್ರುವ್ ಅಂತವ್ರು ಸುಮಾರು ಗಿಲ್ಲಿಯವ್ರಿಗೆ ಹೇಳಿದ್ದಾರೆ. ಮೊನ್ನೆ ಅಷ್ಟೇ ಇಲ್ಲಿ ಹೇಳಿದ್ರು, ನೆನ್ನೆನೂ ಕೂಡ ಇಲ್ಲಿ ಹೇಳಿದ್ರು, ಬಿಗ್ ಬಾಸ್ ಮನೆಯಲ್ಲಿ ಬರೀ ನೀನು ರಕ್ಷಿತಾ ಅಷ್ಟೇನಾ ಇಲ್ಲಿ ಇರೋದು, ಅಂದ್ರೆ ನೀವಿಬ್ರೇನ ಇಲ್ಲಿ ಗೆಲ್ಲಕ್ಕೆ ಅಂತ ಬಂದಿರೋದು, ಅಂದ್ರೆ ಕಂಟೆಂಟ್ ಇರೋದೇ ನಿಮ್ ಇಬ್ರು ಹತ್ರನ ಅಂತ ಅಂದ್ಬಿಟ್ಟು ಮಾತಾಡ್ತಾರೆ ಸಾಕು ಕಂಟೆಂಟು ಅಂತ ಅಂತಾರೆ. ಅಶ್ವಿನಿ ಅವರು ಕೂಡ ಸುಮಾರು ಸತಿ ಈ ಒಂದು ವಿಚಾರನ ಮಾತಾಡಿದ್ದಾರೆ, ನೀವೊಬ್ರೇನ ಇಲ್ಲಿ ಫುಟೇಜ್ ತಿನ್ನಕ್ಕೆ ಬಂದಿರೋದು ಅಂತ ಅಂದ್ಬಿಟ್ಟು. ಇವರು ಈ ತರ ಮಾತಾಡಿದಾಗ ಏನನ್ಸುತ್ತೆ ಅಂತಂದ್ರೆ ಜಗಳ ಆಡಿದ್ರೇನೆ ಇಲ್ಲಿ ಬಿಗ್ ಬಾಸ್ ಮನೆಯಲ್ಲಿ ಉಳಿಯೋಕ್ಕೆ ಸಾಧ್ಯನಾ ಅಂತ. ಯಾಕಂದ್ರೆ ಇವರೆಲ್ಲ ನಡ್ಕೊಂತಿರೋದು ಕೂಡ ನೀವು ಅಬ್ಸರ್ವ್ ಮಾಡ್ಬೋದು, ಎಲ್ಲರೂ ಕೂಡ ಜಗಳ ಆಡ್ತಾರೆ, ಆ ನಂತರ ಇಲ್ಲಿ ಒಂದಾಗ್ತಾರೆ, ಮಾತಾಡ್ತಾರೆ. ಅಶ್ವಿನಿ ಅವರು ಇದನ್ನ ಸುಮಾರು ಸತಿ ಇಲ್ಲಿ ಮಾಡಿದ್ದಾರೆ, ಬಿಗ್ ಬಾಸ್ ಮನೆಯಲ್ಲಿ ಇದ್ದಾಗ ನಾನು ಗಿಲ್ಲಿ ಒಂದಾಗಲ್ಲ, ಹೊರಗಡೆ ಹೋದ್ಮೇಲೆ ನಾವು ಮಾತಾಡ್ತೀವಿ ಅಂತ ಅಂದ್ಬಿಟ್ಟು ಇಲ್ಲಿ ಅವರೇ ಹೇಳಿದ್ದಾರೆ. ಇವಾಗ ಈ ತರ ನೋಡಿದ್ರೆ ಕಂಟೆಂಟ್ಗೋಸ್ಕರ ಅವ್ರು ಜಗಳ ಆಡ್ತಾರ ಅಂತ ಕೂಡ ಇಲ್ಲಿ ಬಂದ್ಬಿಡುತ್ತೆ. ಆದ್ರೆ ಅವರು ಏನೇ ಮಾಡ್ಲಿ, ಜಗಳ ಆಡ್ಲಿ, ಏನೇ ಮಾಡ್ಲಿ, ಆದ್ರೂ ಕೂಡ ನಿನ್ನೆ ಫಾಲೋ ಮಾಡೋದು ಮತ್ತೆ ಇಲ್ಲಿ ಬ್ಲಾಕ್ ಮಾಡೋದು ವಿಚಾರ ತಗೊಂಡ್ರೆ ಅಶ್ವಿನಿ ಅವ್ರು ನೋಡಿ ಕಾವ್ಯ ಅವ್ರನ್ನ ಬ್ಲಾಕ್ ಮಾಡ್ತೀನಿ ಅಂತ ಹೇಳಿ ಹೇಳಿದ್ರು, ಧ್ರುವ್ ಅವ್ರನ್ನ ಇಲ್ಲಿ ಫಾಲೋ ಮಾಡ್ತೀನಿ ಅಂತ ಹೇಳಿದ್ರು. ಬಟ್ ಅವ್ರವ್ರ ಪರ್ಸೆಪ್ಷನ್ ಅಲ್ಲಿ ಅವ್ರವರು ಕರೆಕ್ಟ್ ಆಗಿ ಇದ್ದಾರೆ. ಈಗ ಮಾಳುವರ್ಗೆ ಮೈನಸ್ ಆಗಿದೆ ಏನಪ್ಪಾ ಅಂತಂದ್ರೆ ಈ ಒಂದು ವಿಚಾರಣೆಯಲ್ಲಿ ಮೈನಸ್ ಆಯ್ತು. ಯಾರ ಹತ್ರನೂ ಕೂಡ ಅವ್ರ ಜಗಳ ಆಡೇ ಇಲ್ಲ. ಒಂದೇ ಒಂದ್ಸತಿ ಏನೋ ಇಲ್ಲಿ ಜಗಳ ಆಡಿರೋದು ರಿಷಾ ಅವ್ರ ಹತ್ರ ಇಲ್ಲಿ ಜಗಳ ಆಡಿದ್ರು ಅಷ್ಟೇ. ಅಂದ್ರೆ ರಜತ್ ಅವರು ಮತ್ತೆ ಚೈತ್ರ ಅವರು ಹೇಳಿದ್ರು ಬಿಗ್ ಬಾಸ್ ಮನೆಯಲ್ಲಿ ಇನ್ನೂ ಕೂಡ ಅವರು ರೇಸೇ ಸ್ಟಾರ್ಟ್ ಮಾಡಿಲ್ಲ, ಬಿಗ್ ಬಾಸ್ ಅಂದ್ರೆ ಅವ್ರಿಗೆ ಇನ್ನೂ ಅರ್ಥನೇ ಆಗಿಲ್ಲ ಅಂತ ಅಂದ್ಬಿಟ್ಟು. ಹೌದು, ಕೆಲವೊಬ್ಬರಿಗೆ ಇಲ್ಲಿ ಅರ್ಥ ಆಗಿರಲ್ಲ, ಅಂದ್ರೆ ಸುಮ್ಮನೆ ಜಗಳ ಆಡೋದಿರ್ಬೋದು. ಕೆಲವೊಬ್ಬರು ನೀವು ಅಬ್ಸರ್ವ್ ಮಾಡ್ಬೋದು, ಸಣ್ಣ ಪುಟ್ಟ ವಿಚಾರಕ್ಕೂ ಕೂಡ ಇಲ್ಲಿ ಜಗಳ ಆಡ್ಬಿಡ್ತಾರೆ. ಸುಮಾರು ವಿಚಾರಗಳು ಬಂದಿದೆ ಇಷ್ಟು 90 days ಅಲ್ಲಿ ನೋಡ್ಕೊಂತಾ ಬಂದ್ರೆ. ಇಲ್ಲಿ ಮಾಳುವರು ಎಲ್ಲೂ ಕೂಡ ಇಲ್ಲಿ ಜಗಳ ಆಡೇ ಇಲ್ಲ. ಒಂದೇ ಒಂದ್ಸತಿ ರಿಷಾ ಅವ್ರ ಹತ್ರ ಜಗಳ ಆಡಿದ್ದು ಅಷ್ಟೇ. ಗೇಮ್ ಅಂತ ಬಂದಾಗ ಇಲ್ಲಿ ಆಡ್ತಿದ್ರು, ಅದು ಬಿಟ್ಟು ಮನೆಯಲ್ಲಿ ಏನ್ ಕೆಲಸ ಹೇಳ್ತಾರೋ ಅಷ್ಟಕ್ಕೆ ಮಾತ್ರನೇ ಇಲ್ಲಿ ಸೀಮಿತ ಆಗಿದ್ರು. ಇಲ್ಲಿ ಓನ್ ಆಗಿ ಅವರು ಕಂಟೆಂಟ್ ಕೊಡೋದ್ರಲ್ಲಿ ಇಲ್ಲಿ ಫೇಲ್ಯೂರ್ ಆಗಿದ್ರು ಅಂತಾನೆ ಇಲ್ಲಿ ಹೇಳ್ಬೋದು. ಸ್ಪಂದನ ಅವ್ರ ಜೊತೆ ಸ್ವಲ್ಪ ಇಲ್ಲಿ ಮಾತಾಡಿದ್ರು ಜಂಟಿಯಾಗಿದ್ದಾಗ, ಅದಾಗಿದ ತಕ್ಷಣ ಎಲ್ಲೂ ಕೂಡ ಇಲ್ಲಿ ಕಾಣಿಸ್ಕೊಳ್ಳಿಲ್ಲ. ಈ ತರ ವಿಚಾರಗಳು ನೋಡಿದಾಗ ಇಲ್ಲಿ ಸ್ಪಂದನ ಅವ್ರದ್ದು ಏನು ಮಿಸ್ಟೇಕ್ ಇದೆ ಮತ್ತೆ ಇಲ್ಲಿ ಮಾಳು ಅವ್ರದ್ದು ಏನೊಂದು ಮಿಸ್ಟೇಕ್ ಇದೆ ಅಂತ ನೋಡ್ತಾ ಹೋದಾಗ ಇಲ್ಲಿ ಮೇನ್ ಆಗಿ ವೋಟಿಂಗ್ದು ಒಂದೇ ಇಲ್ಲಿ ಬರುತ್ತೆ ಅಂತೇನೋ ಇಲ್ಲಿ ಅನ್ನಿಸ್ಲಿಲ್ಲ. ಅಂದ್ರೆ ನಾವಿಲ್ಲಿ ಸಪೋರ್ಟ್ ಮಾಡಿದೀವಿ, ವೋಟ್ ಮಾಡಿದೀವಿ ಅಂತ ಸುಮಾರು ಜನ ಹೇಳ್ಬೋದು. ಯಾಕಂದ್ರೆ 74% ಜನ ಇಲ್ಲಿ ಮಾಳು ಅವ್ರಿಗೆ ಇಲ್ಲಿ ವೋಟ್ ಹಾಕಿದೀವಿ ಅಂತ ಹೇಳಿದ್ರು. ಬಟ್ ಆದ್ರೆ ಕಂಟೆಂಟ್ ಅನ್ನೋದೊಂದು ಇರುತ್ತಲ್ಲ, ಕಂಟೆಂಟ್ ಕೊಡ್ಲಿಲ್ಲ ಅಂದ್ರೆ ಅದರಲ್ಲೂ ಕೂಡ ಫೇಲ್ಯೂರ್ ಆಗ್ತಾರೆ. ಸ್ಪಂದನ ಅವ್ರು ನೋಡಿ ಧನುಷ್ ಅವ್ರ ಹತ್ರ ಮಾತಾಡ್ತಾರೆ, ಗಿಲ್ಲಿ ಅವ್ರ ಹತ್ರ ಮಾತಾಡ್ತಾರೆ, ಅಶ್ವಿನಿ ಅವ್ರ ಹತ್ರ ಮಾತಾಡ್ತಾರೆ, ಮತ್ತೆ ಇಲ್ಲಿ ಚೈತ್ರ ಅವ್ರ ಹತ್ರ ಕೂಡ ಇಲ್ಲಿ ಮಾತಾಡ್ತಿದ್ರು. ಅಂದ್ರೆ ಎಲ್ಲಾ ವಿಚಾರದಲ್ಲೂ ಕೂಡ ಇಲ್ಲಿ ಕಾಣಿಸ್ಕೊಂಡಿದ್ರು. ಜಗಳ ಅಂದಾಗ ಸುಮಾರು ಧ್ರುವಂತ್ ಅವ್ರ ಹತ್ರನೂ ಕೂಡ ಜಗಳ ಆಡಿದ್ರು. ಮತ್ತೆ ಇಲ್ಲಿ ಅಂದ್ರೆ ಆ ಒಂದು ಸಿಚುವೇಶನ್ ಅವ್ರು ಜಗಳ ಆಡಿದ್ರು ಅಂತಲ್ಲ, ಜಗಳ ಆಡೋ ಸಿಚುವೇಶನ್ ಇತ್ತು ಅಲ್ಲಿ ಜಗಳ ಆಡದಲ್ಲೂ ಕೂಡ ಇಲ್ಲಿ ಕಾಣಿಸ್ಕೊಂಡ್ರು. ಅಂದ್ರೆ ಜಗಳ ನಡೀತಿತ್ತು, ಅಲ್ಲೂ ಕೂಡ ಇಲ್ಲಿ ಕಾಣಿಸ್ಕೊಂಡ್ರು. ಅವ್ರ ಪರ ಅವ್ರು ಸ್ಟ್ಯಾಂಡ್ ತಗೋಬೇಕಾದ್ರೂ ಇಲ್ಲಿ ಕಾಣಿಸಿದ್ರು. ಕಾವ್ಯ ಅವ್ರ ಜೊತೆನೂ ಕೂಡ ತುಂಬಾ ಚೆನ್ನಾಗಿ ಅವ್ರಿಬ್ಬರದು ಬಾಂಡಿಂಗ್ ಇದೆ. ಈ ತರ ವಿಚಾರಗಳು ನೋಡಿದಾಗ ಇಲ್ಲಿ ಸ್ಪಂದನ ಅವರು ಸ್ವಲ್ಪ ಮೇಲ್ಗಡೆ ಕಾಣಿಸ್ತಾರೆ, ಮತ್ತೆ ಇಲ್ಲಿ ಮಾಳು ಅವರು ಸ್ವಲ್ಪ ಕೆಳಗಡೆ ಕಾಣಿಸ್ತಾರೆ. ಅಂದ್ರೆ ವೋಟಿಂಗ್ ಅಲ್ಲಿ ಹೌದು ನೀವು ಸಪೋರ್ಟ್ ಮಾಡಿದ್ದೀರಾ ಇಲ್ಲ ಅಂತಲ್ಲ, ಬಟ್ ಈ ತರ ಕಂಟೆಂಟ್ ಕೊಡ್ಬೇಕಾದ್ರೆ ಮಾಳು ಅವರು ಸೋತಿದ್ದಾರೆ ಅಂತ ನಿಮ್ಗೆ ಅನ್ಸಲ್ವಾ ವೀಕ್ಷಕರೇ? ಖಂಡಿತವಾಗ್ಲೂ ಈ ಒಂದು ವಿಚಾರದ ಬಗ್ಗೆ ನಿಮ್ಗೆ ಏನ್ ಅನ್ಸುತ್ತೆ? ಈಗ ಸೂರಜ್ ಅವರು ಕೂಡ ಇಲ್ಲಿ ಅಷ್ಟೇ ಕಂಟೆಂಟ್ ಹುಡುಕ್ಬೇಕಾದ್ರೆ ಸಿಕ್ಕಾಪಟ್ಟೆ, ಅಂದ್ರೆ ಕಂಟೆಂಟ್ ಕೊಡಬೇಕಾದ್ರೆ ಹುಡ್ಕೊಂಬಿಟ್ಟೆ ಕಂಟೆಂಟ್ ನ ಕೊಡಬೇಕಾಗತ್ತೆ. ನಾನು ಯಾರ ಜೊತೆ ಇಲ್ಲಿ ಮಾತಾಡಿದ್ರೆ ಯಾವ ರೀತಿ ಚೆನ್ನಾಗಿರುತ್ತೆ ಅನ್ನೋದಿರ್ಬೋದು, ಮತ್ತೆ ಗೇಮ್ ಅಂತ ಬಂದಾಗ ಇರ್ಬೋದು. ಬೇರೆ ನಾವು ಅಡುಗೆ ಮನೆಗೆ ಇಲ್ಲಿ ಸೀಮಿತ ಆಗ್ಬಿಟ್ರೆ ಇಲ್ಲಿ ಯಾರು ಇಲ್ಲಿ ಇಷ್ಟಪಡ್ತಾರೆ ಆಲ್ಮೋಸ್ಟ್ ಆಗಿ? ಹೌದು, ಬಿಗ್ ಬಾಸ್ ಮನೇಲಿ ಇರೋರ್ಗೆ ಇಷ್ಟ ಆಗ್ಬೋದು, ಬಟ್ ಹೊರಗಡೆ ಜನಗಳಿಗೆ ಇಷ್ಟ ಆಗ್ಬೇಕಲ್ವಾ? ಇವ್ರು ಏನೊಂದು ಕಂಟೆಂಟ್ ಕೊಡ್ತಿದ್ದಾರೆ ಅಂತ ಅಂದ್ಬಿಟ್ಟು ಜನಗಳು ನೋಡ್ತಾರೆ ಅಲ್ವಾ? ಅವರೊಂದು ಪಾಸಿಟಿವ್ ಕಂಟೆಂಟ್ ಇರ್ಬೋದು ಅಥವಾ ನೆಗೆಟಿವ್ ಕಂಟೆಂಟ್ ಇರ್ಬೋದು. ಅಂದ್ರೆ ಅವರು ಹೀರೋ ಆದ್ರೂ ಆಗ್ಬೋದು ಅಥವಾ ವಿಲ್ಲನ್ ಆದ್ರೂ ಆಗ್ಬೋದು, ಒಟ್ನಲ್ಲಿ ಜನಗಳಿಗೆ ಇಲ್ಲಿ ಇಷ್ಟ ಆಗ್ಬೇಕಲ್ವಾ? ಮೇನ್ ಆಗಿ ಜನಗಳಿಗೆ ಇಷ್ಟ ಆದ್ರೆ ಅಷ್ಟೇನೆ ಬಿಗ್ ಬಾಸ್ ಮನೆಯಲ್ಲಿ ಉಳಿಯಕ್ಕೆ ಆಗೋದು. ಅದು ಕೆಲವೊಂದು ಸಂದರ್ಭದಲ್ಲಿ ಮೇನ್ ಆಗಿ ಕಂಟೆಂಟ್ ಕೊಟ್ಟರು ಕೂಡ ಬಿಗ್ ಬಾಸ್ ಮನೆಯಲ್ಲಿ ಉಳ್ಕೊಳ್ಬೋದು. ಎಕ್ಸಾಂಪಲ್ ಇಲ್ಲಿ ಧ್ರುವಂತ್ ಅವ್ರನ್ನ ತಗೊಳ್ಳಿ, ಕಂಟೆಂಟ್ ಕೊಡ್ಬೇಕಾದ್ರೆ ನೀವು ಈ ಹಿಂದೆ 2-3 ವಾರಗಳ ಹಿಂದೆನೇ ಅವ್ರು ಹೋಗ್ಬೋದು ಅಂತ ಎಲ್ಲರೂ ಕೂಡ ಗೆಸ್ ಮಾಡಿದ್ರು. ಆದ್ರೆ ಇನ್ನೂ ಕೂಡ ಇಲ್ಲಿ ಇದ್ದಾರೆ, ಆದ್ರೆ ಇನ್ನು ಟಾಪ್ 5 ಕೂಡ ಇಲ್ಲಿ ಬರಬಹುದು ಅಂತ ಬಿಟ್ಟು ಕೆಲವೊಬ್ರು ಗೆಸ್ ಮಾಡ್ತಿದ್ದಾರೆ. ನೋಡೋಣ ವೀಕ್ಷಕರೇ, ಯಾರು ಟಾಪ್ 5 ಬರ್ತಾರೆ ಅಂತ ಬಿಟ್ಟು, ಮತ್ತೆ ಟಾಪ್ 2 ಅಲ್ಲಿ ಯಾರು ಬರಬಹುದು, ಯಾರು ವಿನ್ನರ್ ಆಗ್ಬೋದು ಅಂತ ಬಿಟ್ಟು. ಈಗ ಇಲ್ಲಿ ಮಾಳೂರು ಹೆಲ್ಮೆಟ್ ಆಗಿರೋಕ್ಕೆ ಬಿಗ್ ಬಾಸ್ ನಿಜವಾಗ್ಲೂ ಕೂಡ ಸರಿ ಇಲ್ಲ, ಇಲ್ಲಿ ಫೇವರಿಸಮ್ ಮಾಡ್ತಾ ಇದ್ದಾರೆ, ಅಂತೆ ಕಂತೆಗಳನ್ನ ಇಲ್ಲಿ ಮಾತಾಡ್ತಾ ಇದ್ದಾರೆ. ಅವರು ಫೇವರಿಸಮ್ ಮಾಡ್ತಾ ಇದಾರೋ ಇಲ್ವೋ ಇಲ್ಲಿ ನೀವೇ ಹೇಳಿ ವೀಕ್ಷಕರೇ, ಅವರು ಮಾಡ್ತಾ ಇದ್ದಾರೆ ಅಂತ ನಿಮಗೇನಾದ್ರೂ ಅನ್ಸುತ್ತಾ? ಮೇನ್ ಆಗಿ ಈ ಸತಿ ಬಿಗ್ ಬಾಸ್ ಸೀಸನ್ 12 ಅಂದ್ರೆ ಈ ಸತಿ ವಿನ್ನರ್ ಯಾರಪ್ಪ ಆಗ್ತಾರೆ ಅಂದ್ರೆ ಗಿಲ್ಲಿಯವರು ಅಂತ ಅಂದ್ಬಿಟ್ಟು 90% ಜನಗಳು ಇಲ್ಲಿ ಹೇಳ್ತಿದ್ದಾರೆ. ಬಟ್ ಇಲ್ಲಿ ಮಾಳುವವರು ಎಲಿಮಿನೇಟ್ ಆಗಿರೋದು ನೋಡ್ಬಿಟ್ಟು ಬಿಗ್ ಬಾಸ್ ನ ಈ ಸತಿ ಗಿಲ್ಲಿ ವಿನ್ ಆಗದೇ ಇಲ್ಲ ಅಂತ ಅಂದ್ಬಿಟ್ಟು ಸುಮಾರು ಜನ ಇಲ್ಲಿ ಕಮೆಂಟ್ ಅಲ್ಲಿ ಇಲ್ಲಿ ತಿಳಿಸಿದ್ದಾರೆ. ನೋಡಿ, ಸೋಷಿಯಲ್ ಮೀಡಿಯಾದಲ್ಲೂ ಕೂಡ ಇಲ್ಲಿ ಇದೇ ತರ ಇಲ್ಲಿ ನಡೀತಿದೆ. ಅಂದ್ರೆ ಮಾಳುವರು ಎಲಿಮಿನೇಟ್ ಆಗಿದ ತಕ್ಷಣ ನಾವೆಲ್ಲ ಅವ್ರಿಗೆ ಸಪೋರ್ಟ್ ಮಾಡಿದೀವಿ, ಆದ್ರೂ ಕೂಡ ಮಾಳುವರು ಎಲಿಮಿನೇಟ್ ಆಗಿದ್ದಾರೆ ಅಂತಂದ್ರೆ ನಾವಿವಾಗ ಗಿಲ್ಲಿಯವರಿಗೆ ಜಾಸ್ತಿ ಸಪೋರ್ಟ್ ಮಾಡ್ತಿದೀವಿ, ಜಾಸ್ತಿ ವೋಟ್ ಮಾಡ್ತಿದೀವಿ. ಇವಾಗ ಗಿಲ್ಲಿಯವರು ಗೆಲ್ತಾರ ಅನ್ನೋ ಒಂದು ಕ್ವಶನ್ ಮಾರ್ಕ್ ಅಂತೂ ಇಲ್ಲಿ ಉಳ್ಕೊಂಡಿದೆ. ವೀಕ್ಷಕರೇ, ನಿಮ್ಮ ಅನಿಸಿಕೆಯ ಪ್ರಕಾರ ಈ ಬಾರಿ ಬಿಗ್ ಬಾಸ್ ಸೀಸನ್ 12 ನ ಯಾರು ವಿನ್ ಆಗಬಹುದು, ಯಾವೊಂದು ಕಾರಣಕ್ಕೆ ವಿನ್ ಆಗಬಹುದು, ಮತ್ತೆ
ಮಾಳು ಅವರು ಎಲಿಮಿನೇಟ್ ಆಗಿರೋ ಬಗ್ಗೆ ಅದ್ರ ಬಗ್ಗೆ ನಿಮ್ಮ ಒಂದು ಒಪಿನಿಯನ್ ಏನಿದೆ, ಮತ್ತು ಸ್ಪಂದನ ಅವರು ಉಳ್ಕೊಂಡಿರೋ ಬಗ್ಗೆ ನಿಮ್ಮ ಒಂದು ಒಪಿನಿಯನ್ ಏನಿದೆ, ಸೂರಜ್ ಅವರು ಯಾಕೆ ಎಲಿಮಿನೇಟ್ ಆದರು ನಿಮ್ಮ ಪ್ರಕಾರ ನಾನು ಹೇಳ್ತಿರೋದು. ಇಲ್ಲಿ ಕಂಟೆಂಟ್ ಕೊಡೋದಲ್ಲಿ ಅವ್ರು ಫೇಲ್ಯೂರ್ ಆದರು ಅಂತ ನನಗನ್ನಿಸ್ತು. ಮಾಳುವರು ಕೂಡ ಇಲ್ಲಿ ಅಷ್ಟೇ ಎಲ್ಲೂ ಕೂಡ ಜಗಳ ಆಡಲಿಲ್ಲ, ಕಾಣಿಸ್ಕೊಳ್ಳಿಲ್ಲ ಅಂದ್ಬಿಟ್ಟು ನನಗನ್ನಿಸ್ತು. ನಿಮ್ಮ ಅನಿಸಿಕೆಯ ಪ್ರಕಾರ ಇಲ್ಲಿ ಯಾರು ಸೋತರು, ಯಾರು ಗೆದ್ರು, ಈ ಸತಿ ಬಿಗ್ ಬಾಸ್ ಸೀಸನ್ 12ನ ಯಾರು ಗೆಲ್ಬಹುದು, ನಿಮ್ಮ ಸಪೋರ್ಟ್ ಯಾರಿಗಿದೆ ಅನ್ನೋದನ್ನು ಮಿಸ್ ಮಾಡದೆ ಕಮೆಂಟ್ ಮೂಲಕ ತಿಳಿಸಿ. ಮುಂದಿನ ವಿಡಿಯೋದೊಂದಿಗೆ ಮತ್ತೆ ಸಿಗೋಣ.